ನಮಸ್ಕಾರ. ತಮಗೆಲ್ಲ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ತಮಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಇವತ್ತು ನಾನಿರುವಂಥ ಒಂದು ಸಿಟಿ ಬಗ್ಗೆ ನಿಮಗೆಲ್ಲ ಒಮ್ಮೆ ಹೇಳಿಬಿಡೋಣ ಅಂತ ಈ ಒಂದು ಬ್ಲಾಗನ್ನು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಬೆಳಗಾಂ ಜಿಲ್ಲೆಯಲ್ಲಿ ಇರುವಂಥ ಒಂದು ಚಿಕ್ಕೋಡಿ ನಗರದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಈ ಚಿಕ್ಕೋಡಿ ನಗರ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ಒಂದು ಇಂಡಸ್ಟ್ರಿಯಲ್ ಪ್ಲೇಸ್ಗಾಗಲಿ ಅಥವಾ ಯಾವುದೇ ಒಂದು ಟೆಂಪಲ್ಸ್ ಆಗಲಿ, ಯಾವುದೇ ರೀತಿಯಾದಂಥ ಒಂದು ಫೇಮಸ್ ಪ್ಲೇಸ್ ಅಂತೂ ಅಲ್ಲವೇ ಅಲ್ಲ. ಆದಾಗ್ಯೂ ಕೂಡ ನಾವು ಇಲ್ಲಿ ಈ ಸಿಟಿಯಲ್ಲಿ ಇರೋದರಿಂದ ನಮಗೆ ಒಂದು ಗೌರವ ಇದೆ. ತುಂಬ ಒಂದು ಏನಂತಾರೆ, ನೀವು ಒಳ್ಳೆಯ ಒಂದು ನಮಗೆ ವಾತಾವರಣ ಅಡ್ಜಸ್ಟ್ಮೆಂಟ್ ಎಲ್ಲ ಕೂಡ ಇಲ್ಲಿ ಆಗಿದೆ. ಅದಕ್ಕಾಗಿ ನನ್ನ ಸಿಟಿ ಬಗ್ಗೆ ನನ್ನ ಒಂದು ಆಡಿಯನ್ಸಿಗೆಲ್ಲ ಒಮ್ಮೆ ಹೇಳಿಬಿಡೋಣ ಅಂತೇಳಿ ಈ ಒಂದು ಬ್ಲಾಗನ್ನು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನು ಆಗಲೇ ಹೇಳಿದೆ, ನಮ್ಮ ಒಂದು ನಾನಿರುವಂಥ ಒಂದು ಸಿಟಿ ಏನಿದೆ ನೋಡಿ, ಇದು ಯಾವುದೇ ಒಂದು ಫೇಮಸ್ ಪ್ಲೇಸ್ ಅಲ್ಲಲ್ಲ. ಯಾವುದೇ ಒಂದು ಸ್ಥಳ ಆಗಲಿ ಅಥವಾ ಟೆಂಪಲ್ಸ್ ಆಗಲಿ ಅಥವಾ ಇನ್ಯಾವುದು ಯಾವುದೇ ರೀತಿಯಾದಂಥ ಫೇಮಸ್ ಸ್ಥಳವಂತೂ ಅಲ್ವಲ್ಲ. ಬಟ್ ಆದಾಗ್ಯೂ ಕೂಡ ಏನಾಗುತ್ತೆ ಅಂದರೆ, ನಾವು ಈ ಮಳೆಗಾಲ ಬಂದಾಕ್ಷಣ ನಮ್ಮ ಸಿಟಿ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಮಳೆಗಾಲ ಮತ್ತು ಚಳಿಗಾಲ ಬಂದಾಗ ಇಲ್ಲಿ ಇರುವಂಥ ಒಂದು ವಾತಾವರಣ ಏನಿದೆ ನೋಡಿ, ಅಟ್ಮಾಸ್ಫಿಯರ್ ಏನಿದೆ ನೋಡಿ, ಇಟ್ಸ್ ಅ ವೆರಿ ಕೂಲಿಂಗು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಒಂದು ವೆಸ್ಟರ್ನ್ ಭಾಗ, ಪೂರ್ವ ಭಾಗದಲ್ಲಿ, ಆಮೇಲೆ ನೀವು ಉತ್ತರ ಭಾಗದಲ್ಲಿ ಕೂಡ ನೋಡ್ಬೋದು. ಉತ್ತರ ಭಾಗದಲ್ಲಿ ಕೂಡ ನೋಡ್ಬೋದಾಗಿದೆ. ಸೊ ಎಲ್ಲ ಕಡೆ ಪಶ್ಚಿಮ ಭಾಗದಲ್ಲಿ ಕೂಡ ಪಶ್ಚಿಮ ಭಾಗದಲ್ಲಿ, ಆಮೇಲೆ ಇದು ಕೂಡ ದಕ್ಷಿಣ ಭಾಗ. ದಿಸ್ ಇಸ್ ಎ ಸೌತ್, ವಾಟ್ ವಿ ಕಾಲ್ ಇಟ್ ಇಸ್ ಸೌತ್ ಝೋನು. ಇದೆಲ್ಲ ಕಡೆ ನಾವು ನೋಡಿದ್ರೆ ಇಟ್ ಈಸ್ ಸರೌಂಡೆಡ್ ಬೈ ದಿ ಹಿಲ್ಸ್ ಆ್ಯಂಡ್ ಇದು ಬೆಟ್ಟ ಮತ್ತು ಗುಡ್ಡಗಳಿಂದ ಕವರ್ ಆಗಿರೋದ್ರಿಂದ ಈ ಮಧ್ಯದಲ್ಲಿ ಈ ಒಂದು ನಮ್ಮ ಸಿಟಿ ಏನಾಗಿದೆ ಅಂದರೆ, ಬೆಟ್ಟ ಸುತ್ತಮುತ್ತೆಲ್ಲ ಬೆಟ್ಟ ಗುಡ್ಡ ಇರೋದ್ರಿಂದ ಮಧ್ಯದಲ್ಲಿ ನಮ್ಮ ಸಿಟಿ ಒಂದು ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ಅದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ನನ್ನ ಒಂದು ಈ ಇದರಲ್ಲಿ ನೋಡ್ಬೋದು, ನೀವು ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಸಿಟಿ ಏನಿದೆ ಅಂದರೆ ಸುತ್ತ ಎಲ್ಲ ಕಡೆಗೂ ಕೂಡ ಗುಡ್ಡ ಬೆಟ್ಟ ಇದೆ. ಮಧ್ಯದಲ್ಲಿ ನಮ್ಮ ಸಿಟಿ ಒಂದು ಎಸ್ಟಾಬ್ಲಿಷ್ ಆಗಿದೆ. ಇದೇ ಒಂದು ವಿಂಟರ್ ಮತ್ತು ಈ ರೇನಿ ಸೀಸನ್ ಏನು ನೋಡ್ರಿ, ದಟ್ ಇಸ್ ಸ್ಪೆಷಾಲಿಟಿ. ಅದು ಒಂದೇ ಇದು ಸ್ಪೆಷಾಲಿಟಿ. ಏನಂದರೆ, ಎಲ್ಲ ಕಡೆ ನೀವು ಗ್ರೀನ್ರಿ, ಹಸಿರು, ತುಂಬ ಈ ನಿಸರ್ಗದ ವೈವಿಧ್ಯತೆಯನ್ನು ನಾವಿಲ್ಲಿ ಒಂದು ಇದರಲ್ಲಿ ನೋಡ್ಬೋದಾಗಿದೆ. ನೀವು ನೋಡ್ಬೋದು, ಇದು ಬ್ಯೂಟಿಫುಲ್, ವೆರಿ ಏನಂದರೆ ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನಿಸರ್ಗದ ಒಂದು ಏನು ಗಿಫ್ಟ್ ಇದೆ ನೋಡಿ, ಈ ಒಂದು ಬೆಟ್ಟ ಪ್ರದೇಶಗಳೆಲ್ಲ ನಾವು ನೋಡ್ಬೋದಾಗಿದೆ. ಈ ಸಿಟಿ ಬಗ್ಗೆ ನಾನು ಇಲ್ಲಿಂದ ಈ ಒಂದು ಸಿಟಿಯ ಇಲ್ಲಿಂದ ನಾವು ಸುಮಾರು ಒಂದು 40 ಕಿಲೋಮೀಟರ್ಸ್ ಹೋದರೆ ನಾವು ಮಹಾರಾಷ್ಟ್ರ ಡ್ಯಾಮ್ ಅನ್ನುವಂಥದ್ದು ಒಂದು ಡ್ಯಾಮನ್ನು ನೋಡ್ಬೋದಾಗಿದೆ. ಆಮೇಲೆ ಇಲ್ಲಿಂದ ನೀವು ಗೋಕಾಕ್ ಫಾಲ್ಸ್ ಅನ್ನುವಂಥದ್ದು ದ ವರ್ಲ್ಡ್ ಫೇಮಸ್ ಫಾಲ್ಸನ್ನು ಕೂಡ ನೀವು ನೋಡ್ಬೋದು. ಇಲ್ಲಿಂದ ಸುಮಾರು 70 ಕಿಲೋಮೀಟರ್ಸ್ ಅಂದರೆ ರೌಂಡ್ ಅಬೌಟ್ 1.5 hour ನೀವು ಜರ್ನಿ ಮಾಡ್ತೀವಿ ಗೋಕಾಕ್ ಫಾಲ್ಸನ್ನು ನೋಡ್ಬೋದಾಗಿದೆ. ಆಮೇಲೆ ಈ ಕಡೆ ನೀವು ಉತ್ತರ ಭಾಗಕ್ಕೆ ಹೋಗೋದಾದರೆ ಪಂಢರಪುರ, ಅಲ್ಲಿ ಒಂದು ಕೂಡ ಹಿಂದೂ ಟೆಂಪಲ್ ಇದೆ, ಹಿಂದೂ ದೇವಸ್ಥಾನವನ್ನು ನೀವು ನೋಡ್ಬೋದು. ಆಮೇಲೆ ಈ ಕಡೆ ದಕ್ಷಿಣ ಭಾಗಕ್ಕೆ ಹೋಗೋದಾದರೆ ಸೊ ಯು ಕ್ಯಾನ್ ವಿಸಿಟ್ ದಿ ಬೆಳಗಾಂ ಸಿಟಿ. ಆ ನಂತರ ಅಲ್ಲಿಂದ ನೀವು ಇಲ್ಲಿಂದ ಕೂಡ ಗೋವಾ ಕೂಡ ಪ್ರಯಾಣ ಮಾಡ್ಬೋದಾಗಿದೆ. ಸೊ ಅದ್ರ ಜೊತೆಗೇ ಈ ಒಂದು ಚಿಕ್ಕೋಡಿ ನಗರದಿಂದ ನಮ್ಮ ನಗರದಿಂದ ಸುಮಾರು 20 ಕಿಲೋಮೀಟರ್ಸಲ್ಲಿ NH4 ನ್ಯಾಷನಲ್ ಹೈವೇ 4 ಅನ್ನುವಂಥದ್ದು ಪೂನಾ ಇನ್ ಬಿಟ್ವೀನ್ ವಿಚ್ ಲೈಸ್ ಬಿಟ್ವೀನ್ ದಿ ಪೂನಾ ಆ್ಯಂಡ್ ಬೆಂಗಳೂರು ಮತ್ತು ಪುಣೆ ಮಧ್ಯಕ್ಕೆ ಒಂದು ಜಾಯಿಂಟ್ ಮಾಡುವಂಥ ಒಂದು ರಸ್ತೆ ಇದೆ. NH4 ರಾಷ್ಟ್ರೀಯ ಹೆದ್ದಾರಿ ಇದೆ. ಅಲ್ಲಿಂದ ನೀವು ಸುಮಾರು ಪೂನಾ ಹೋಗ್ಬೋದಾಗಿದೆ, ಬಾಂಬೆ ಹೋಗ್ಬೋದಾಗಿದೆ. ತದನಂತರ ಅಲ್ಲಿಂದ ನೀವು ಬೆಂಗಳೂರು ಕೂಡ ಹೋಗ್ಬೋದು, ಗೋವಾ, ತುಂಬ ಕಡೆಯೇ ನೀವು ಈ ಒಂದು ನಗರದಲ್ಲಿ ಮಾಡ್ಬೋದಾಗಿದೆ. ಹಾಗಾಗಿ ಕೂಡ ನಮ್ಮ ಯಾವುದೇ ಸ್ನೇಹಿತರು ಬಂದರೆ ನಾನು ಅವರನ್ನು ತುಂಬ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ಜೊತೆಗೆ ನಮ್ಮ ಒಂದು ಸಿಟಿ ಬಗ್ಗೆ ಏನು ಹೇಳಬೇಕಾದಂಥದ್ದು ಇಲ್ಲೇನು ಇಲ್ಲವೇ ಇಲ್ಲ. ಸೊ ಅದನ್ನು ಬಿಟ್ಟರೆ ಈ ಬೆಟ್ಟ ಬಿಟ್ಟರೆ ಇಲ್ಲಿ ನೀವು ನೋಡುವಂಥದ್ದು ಏನೂ ಇಲ್ಲವೇ ಇಲ್ಲ. ಸೊ ನಾವಿಲ್ಲಿ ಹುಟ್ಟಿದ್ದೀವಿ, ಇಲ್ಲೇ ಬೆಳೀತಾ ಇದ್ದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ನಾನು ನಮ್ಮ ಸಿಟಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಷ್ಟೇ. ಅದನ್ನು ಬಿಟ್ಟರೆ ಸೊ ನಾನು ಆಗಾಗಲೇ ತಮಗೆಲ್ಲ ಗೊತ್ತಿದೆ, ನಾನು ಸುಮಾರು ಒನ್ಸ್ ಇನ್ ಎ ಮಂತ್ ಆರ್ ಟ್ವೈಸ್ ಇನ್ ಎ ಮಂತ್ ನಾನು ಬಾಂಬೆಗೆಲ್ಲ ಹೋಗ್ತಾ ಇರ್ತೇನೆ. ಬಾಂಬೆ ಅಂದರೆ ಈ ಒಂದು ಪ್ಲೇಸಲ್ಲಿ ಏನೋ ಯಾವುದೇ ರೀತಿಯಾದಂಥ ಬ್ಲಾಗ್ ಮಾಡಲಿಕ್ಕೆ ಒಂದು ಹಿಸ್ಟಾರಿಕಲ್ ಮೂಮೆಂಟ್ಸ್ ಆಗಲಿ, ಹಿಸ್ಟಾರಿಕಲ್ ಪ್ಲೇಸ್ ಇರದೇ ಇರೋದ್ರಿಂದ ನಾನು ಹೊರಗಡೆ ಎಲ್ಲ ಹೋಗಿ ಬ್ಲಾಗ್ ಮಾಡ್ತಾ ಇರ್ತೀನಿ, ಬಾಂಬೆಗೆಲ್ಲ ಹೋಗ್ತಾ ಇರ್ತೀನಿ. ಆನಂತರ ರೀಸೆಂಟಾಗಿ ನಾನು ಹೈದ್ರಾಬಾದ್ ಕೂಡ ಹೋಗಿದ್ದೆ, ಆನಂತರ ಬೆಳಗಾಂ ಹೋಗ್ತಾ ಇರ್ತೀನಿ, ಬೆಂಗಳೂರು ಹೋಗ್ತಾ ಇರ್ತೀನಿ, ಗೋವಾ ಹೋಗಬೇಕಾಗಿತ್ತು. ಸೊ ಈ ಮಂತ್ ಆಫ್ ಡಿಸೆಂಬರ್ ಐ ಆಮ್ ಪ್ಲಾನಿಂಗ್ ಟು ವಿಸಿಟ್ ಗೋವಾ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಆ ಬಗ್ಗೆ ನಾನು ನಿಮಗೆ ಬ್ಲಾಗ್ದಲ್ಲಿ ನಾನು ಹೇಳ್ತೀನಿ, ಯಾವಾಗ ಹೋಗ್ಬೋದು, ನಾನು ವಿಸಿಟ್ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಇಷ್ಟೇ ಸ್ನೇಹಿತರೆ, ವೀಕ್ಷಕರೇ, ನಿಮ್ಮ ಎಲ್ಲ ನಾನು ಬ್ಲಾಗ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಆಲ್ ನನ್ನ ಬ್ಲಾಗ್ಸ್ ಎಲ್ಲ ಇಂಗ್ಲೀಷ್
ಸಿಗ್ನಲ್ ಆಫೀಸಲ್ಲಿ ಬರುತ್ತೆ. ಮತ್ತು ನಾನು ನ್ಯೂಸ್ ಚಾನಲ್ಗೆ ಈ ಒಂದು ಬ್ಲಾಗನ್ನು ಕನ್ನಡ ಬ್ಲಾಗನ್ನು ಹಾಕ್ತೀನಿ. ಸೊ ಇನ್ನೊಮ್ಮೆ ನಾನು ನನ್ನ ಒಂದು ಸಿಟಿಯ ಒಂದು ದ ಬ್ಯೂಟಿನೆಸ್ ಏನಿದೆ ನೋಡಿ, ಅದು ಸೌಂದರ್ಯ ಏನಿದೆ ನೋಡಿ, ಅದನ್ನು ಮತ್ತೊಂದು